ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಅಂತರ್ಬೆಳೆ ತುಂಬಾನೇ ಇಂಪಾರ್ಟೆಂಟು. ಕಬ್ಬು ಕೃಷಿಯಲ್ಲಿ ಹೆಚ್ಚಿನ ಇನ್ಕಮ್ ಸಲುವಾಗಿ, ಹೆಚ್ಚಿನ ಆದಾಯ ಸಲುವಾಗಿ ಅಂತರ್ಬೆಳೆ ಮಾಡುವುದು ತುಂಬಾನೇ ಇಂಪಾರ್ಟೆಂಟು. ಅಂತರ್ಬೆಳೆ ಮಾಡುವುದರಿಂದ ನಮಗೆ ಕಬ್ಬು ಕೃಷಿಯಲ್ಲಿ ತುಂಬಾನೇ ಚೆನ್ನಾಗಿ ಖರ್ಚು ಕಡಿಮೆ ಆಗತ್ತೆ. ಈಗ ನಾವು ಅಂತರ್ಬೆಳೆಯನ್ನ ಏನ್ ಮಾಡ್ತೀವಲ್ಲ, ಅದರಿಂದ ಬರುವ ಆದಾಯದಿಂದ ನಾವು ಕಬ್ಬು ಕೃಷಿಯ ಮೇಲಿನ ಖರ್ಚನ್ನ ಕಡಿಮೆ ಮಾಡಬಹುದು. ಅದರ ಸಲುವಾಗಿ ತಾವು ಕಬ್ಬು ಕೃಷಿಯಲ್ಲಿ ಯೋಗ್ಯವಾದ ಅಂತರ್ಬೆಳೆಯನ್ನ ಮಾಡಿ. ಇವತ್ತು ನಾವು ನಿಮಗೆ ಕಬ್ಬು ಕೃಷಿಯಲ್ಲಿ ಎಲೆಕೋಸು ಅಂದ್ರೆ ಕ್ಯಾಬೇಜ್ ಅಂತರ್ಬೆಳೆ ಯಾವ ತರಹ ಮಾಡಬೇಕು ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಮೊದಲು ತಾವೇನ್ ಮಾಡಬೇಕು, 4 ಫೂಟ್ ಸಾಲುಗಳನ್ನ ಬಿಡಬೇಕು. ಅದರ ಮೇಲೆ ತಾವು ಏನ್ ಮಾಡಬೇಕು, ಮೊದಲು 15 ದಿನ ಮೊದಲು ಏನ್ ಮಾಡಬೇಕು, ಈ ತರಹ ಎಲೆಕೋಸು ಬದುವಿನ ಮೇಲೆ ಪ್ಲಾಂಟೇಶನ್ ಮಾಡಬೇಕು. ತಾವು 2 ಲೈನನ್ನ ತಾವು ಈ ತರಹ ಬದುವಿನ ಮೇಲೆ ಎಲೆಕೋಸನ್ನ ಪ್ಲಾಂಟೇಶನ್ ಮಾಡಬೇಕು. ಇದು 15 ದಿನ ಮುಂಚೆ ತಾವು ಮಾಡಬೇಕು. ಈ ಎಲೆಕೋಸು 15 ದಿನ ಸೆಟ್ಟಿಂಗ್ ಆದ್ಮೇಲೆ ತಾವು ಕಬ್ಬು ಕೃಷಿಯ ಪ್ರಾರಂಭವನ್ನ ಮಾಡಬಹುದು. ಈ ತರಹ ನಾವು ಕಬ್ಬಿನ ಸಸಿಗಳನ್ನು ಈ ತರಹ ಸಾಲಿನಲ್ಲಿ ಹಾಕಿದೀವಿ. ಈ 15 ದಿನ ಗ್ಯಾಪ್ ತುಂಬಾನೇ ಇಂಪಾರ್ಟೆಂಟು. ಹಾಗೂ 2 ಎಲೆಕೋಸುಗಳ ನಡುವಿನ ಅಂತರವನ್ನು ತಾವು 9 ಇಂಚು ಇಡಬೇಕು ಅಥವಾ 1 ಫೂಟು ಇಡಬಹುದು. ಈ ತರಹ ತಾವು ಎಲೆಕೋಸುಗಳಿನ ನಡುವಿನ ಅಂತರವನ್ನ ಮೇಂಟೈನ್ ಮಾಡಬೇಕು. ತಾವು ಎಲೆಕೋಸು ಸಲುವಾಗಿ ಡ್ರಿಪ್ ಅನ್ನ ಯೂಸ್ ಮಾಡಬಹುದು. ನಾವು ಡ್ರಿಪ್ ಅನ್ನ ಯೂಸ್ ಮಾಡಿದೀವಿ ಸೆಂಟರ್ ಅಲ್ಲಿ. ಅದರ ಸಲುವಾಗಿ 2 ಲೈನ್ಗಳ ನಡುವಿನ ಅಂತರವನ್ನು ನಾವು 1 ಫೂಟ್ ಅನ್ನ ಇಟ್ಟಿದ್ದೀವಿ. ತಾವು ಡ್ರಿಪ್ ಮಾಡದಿದ್ದಲ್ಲಿ ಏನ್ ಮಾಡಬೇಕು, ತಾವು ಬದುವಿನ ಸೈಡಿಗೆ ಹಚ್ಚಬೇಕು. ಎಲೆಕೋಸನ್ನ ಬದುವಿನ ಸೈಡಿಗೆ ಹಚ್ಚಬೇಕು. ಯಾಕಂದ್ರೆ ತಾವು ನೀರು ಕೊಡುವ ಟೈಮ್ದಲ್ಲಿ ಕಬ್ಬು ಕೃಷಿಯಲ್ಲಿ ಆ ಎಲೆಕೋಸಿಗೆ ನೀರು ಹೋಗುತ್ತೆ. ಈ ತರಹ ತಾವು ಎಲೆಕೋಸು ಈ ಅಂತರ್ಬೆಳೆಯನ್ನ ಕಬ್ಬು ಕೃಷಿಯಲ್ಲಿ ಮಾಡಬೇಕು. ಇದರಿಂದ ಒಂದು ಒಳ್ಳೆಯ ರೇಟ್ ಸಿಕ್ಕರೆ ತಮಗೆ 50 ರಿಂದ 60 ಸಾವಿರ ರೂಪಾಯಿ ತಮಗೆ ಆದಾಯವೂ ಬರುತ್ತೆ. ಇದರಿಂದ ಯಾವುದೇ ವಿಪರೀತ ಪರಿಣಾಮ ಈ ಕಬ್ಬು ಕೃಷಿಯ ಮೇಲೆ ಆಗುವುದಿಲ್ಲ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.